Simple Tricks SK YouTube channel ಗೆ ಸ್ವಾಗತ. In the previous class we have discussed about the symbiosis. Symbiosis. Example for the symbiosis is lichens and then mycorrhiza. Okay, that is belongs to the symbiosis ಅಂತ ಕರ್ಕೊಂಡಿವಿ. In this class we have studied about the how nutrients are replenished in the soil ಅಂತ ಕರ್ತೀವಿ. Some farmers will be spreading some of the fertilizers into the land ಅಂತ ಕರ್ಕೊಳ್ತೀವಿ. Why farmers will be spreading some of the fertilizers into the land? Because the scarcity of some of the minerals or nutrients in the soil, that is called a deficiency in the soil. The deficiency in the soil means that is called some of the minerals will be deficiency in that soil. Deficiency, that's which are those minerals deficiency in that soil ಅಂತ ಕರ್ಕೊಳ್ತೀವಿ. That is called NPK. Okay, NPK, nitrogen, phosphorus and then potassium. These minerals are deficiency in the soil. That's why farmer will spreading these minerals into the soil ಅಂತ ಹೇಳ್ಕೊಳ್ತೀವಿ. ಓಕೆ, ಯಾವಾಗ ಈ ಥರ ಟೈಮ್ ಟು ಟೈಮ್ ಬಂದಾಗ ಪ್ಲಾಂಟ್ಸ್ ವಿಲ್ ಅಬ್ಸರ್ವ್ ದೀಸ್ ಮಿನರಲ್ಸ್ ಆ್ಯಂಡ್ ದೆನ್ ದೇ ಗ್ರೋ largely and then yield good and they give good yield ಅಂತ ಕರ್ಕೊಳ್ತೀವಿ. ನೆಕ್ಸ್ಟ್, ಯಾವುದೇ ಒಂದು ಪ್ಲ್ಯಾಂಟ್ ಬೆಳಿಬೇಕಿತ್ತಪ್ಪ ಅಂದರೆ ಅದಕ್ಕೆ ನ್ಯೂಟ್ರಿಯೆಂಟ್ಸು ತುಂಬ ಇಂಪಾರ್ಟೆಂಟ್. ಹಾಗಾಗಿಬಿಟ್ಟು ಆಲ್ಮೋಸ್ಟ್ ಕ್ರಾಪ್ ಪ್ಲ್ಯಾಂಟ್ಸ್ ಒಳಗೆ ಸಮ್ ಆಫ್ ದ ಕ್ರಾಪ್ ಪ್ಲ್ಯಾಂಟ್ಸ್ ಒಳಗೆ ಎಲ್ಲ ಪ್ಲ್ಯಾಂಟ್ಸು ನೈಟ್ರೋಜನ್ ಹ್ಯೂಜ್ ಅಮೌಂಟ್ ಒಳಗೆ ಏನು ಮಾಡ್ತಾವು, ಅಬ್ಸರ್ವ್ ಮಾಡ್ಕೊಳ್ತಾವೆ. ಈ ರೀತಿ ವರ್ಷ ಇಯರ್ ಬೈ ಇಯರ್ ಅಬ್ಸರ್ವ್ ಮಾಡ್ಕೊತ ಹೋದರೆ ಮಿನರಲ್ಸ್ ಕಾನ್ಸಂಟ್ರೇಷನ್ ಏನಾಗುತ್ತೆ, ಅಲ್ಲಿ ಕಡಿಮೆ ಆಗುತ್ತೆ. ಹಾಗಾದರೆ ಅದರಾಗೂ ಕ್ರಾಪ್ ಪ್ಲ್ಯಾಂಟ್ಸ್ ಒಳಗೆ ನೈಟ್ರೋಜನನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಕೆಪಾಸಿಟಿ ಕ್ರಾಪ್ ಪ್ಲ್ಯಾಂಟ್ಸಿಗೆ ತುಂಬ ಇದೆ. ಸಾಯಿಲ್ ಒಳಗಿರ್ತಕ್ಕಂಥ ನೈಟ್ರೋಜನ್, ದಟ್ ಇಸ್ ಕಾಲ್ಡ್ ಫರ್ಟಿಲೈಸರ್ಸ್ ಆ್ಯಡ್ ಮಾಡಿರ್ತೀವಲ್ಲ, ಅದರೊಳಗಿರ್ತಕ್ಕಂಥ ನೈಟ್ರೋಜನ್ನ ಅಬ್ಸರ್ವ್ ಮಾಡ್ತಕ್ಕಂಥ ಕೆಪಾಸಿಟಿ ಕ್ರಾಪ್ ಪ್ಲ್ಯಾಂಟ್ಸಿಗೆ ತುಂಬ ಇದೆ. ಹಾಗಾದರೆ ಪ್ಲ್ಯಾಂಟ್ಸು ವರ್ಷದಿಂದ ವರ್ಷಕ್ಕೆ ಈ ಥರ ನೈಟ್ರೋಜನ್ನ ಅಬ್ಸರ್ವ್ ಮಾಡ್ಕೊಳ್ತಾ ಹೋದರೆ, ನೈಟ್ರೋಜನ್ ಡಿಫಿಷಿಯನ್ಸಿ ಆದರೆ ಕ್ರಾಪ್ಸು ಕರೆಕ್ಟಾಗಿ ಗ್ರೋತ್ ಆಗಲ್ಲ, ಇಲ್ಡ್ ಸರಿ ಕೊಡಲ್ಲ. ಅವಾಗ ಏನು ಮಾಡಬೇಕಾಗಾದರೆ, ನೈಟ್ರೋಜನ್ ಎಷ್ಟಂತ ಹಾಕ್ತಾರೆ ಗದ್ದೆಗಳಿಗೆಲ್ಲ, ಹೊಲಕ್ಕೆ ಎಷ್ಟಂತ ಹಾಕ್ತಾರೆ ನೈಟ್ರೋಜನ್, NPK ಎಷ್ಟಂತ ಹಾಕ್ತೀವಿ ನಾವು? ಹಾಗಾದರೆ ಮೆನ್ಯೂರ್ನ ಹಾಕ್ತಾರೆ. ಸಮ್ ಆಫ್ ದ ಫಾರ್ಮರ್ಸ್ ವಿಲ್ ಬಿ ಆಲ್ಸೋ ಆ್ಯಡೆಡ್ ದ ಮೆನ್ಯೂರ್ಸ್ ಮೀನ್ಸ್ ಸಾವಯವ ಗೊಬ್ಬರ ಅಂತ ಕರ್ಕೊಳ್ತೀವಿ. ಸಾವಯವ ಗೊಬ್ಬರ ಮೀನ್ಸ್ ತಿಪ್ಪೆ ಗೊಬ್ಬರ ಆಗಿರ್ಬೋದು. That is decomposed by the microorganisms and then fungals and then earthworms. But in case of fertilizers, that is made in artificially made, that is called made in factories and then industries, artificial, that is called fertilizers, that is called NPK ಅಂತ ಕರ್ಕೊಳ್ತೀವಿ ನಾವು. ನೆಕ್ಸ್ಟ್ ನೋಡಿ, ಹಾಗಾದರೆ ಕ್ರಾಪ್ ಪ್ಲ್ಯಾಂಟ್ಸು ನೈಟ್ರೋಜನ್ನ ಇಯರ್ ಬೈ ಇಯರ್ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ತಾ ಹೋದರೆ, ಹಾಗಾದರೆ ಡಿಫಿಷಿಯನ್ಸಿ ಆಯ್ತಿಲ್ಲ ನೈಟ್ರೋಜನ್. ಹಾಗಾದರೆ ಪ್ಲ್ಯಾಂಟ್ಸ್ ನೈಟ್ರೋಜನ್ನ ಹೇಗೆ ತಗೊಳುತ್ತೆ? ಹೌ ಪ್ಲ್ಯಾಂಟ್ ವಿಲ್ ಬಿ ಅಬ್ಸರ್ವ್ ದ ನೈಟ್ರೋಜನ್. ಓಕೆ, ನೀವು ಆಗಲೇ ನೋಡಿರ್ಬೋದು, ಅಟ್ಮಾಸ್ಫಿಯರ್ದೊಳಗಿರ್ತಕ್ಕಂಥ ನೈಟ್ರೋಜನ್ ಕ್ವಾಂಟಿಟಿ ಎಷ್ಟಿದೆ ಹೇಳಿ? ಹಾಗಾದರೆ 78% ಆಫ್ ನೈಟ್ರೋಜನ್ ಇನ್ ದ ಅಟ್ಮಾಸ್ಫಿಯರ್ ಅಂತ ಕರ್ಕೊಳ್ತೀವಿ. ಹಾಗಾದರೆ 78% ನೈಟ್ರೋಜನ್ ಇದೆ ಅಂದರೆ ಅಟ್ಮಾಸ್ಫಿಯರ್ದೊಳಗೆ ಪ್ಲ್ಯಾಂಟ್ಸು ಇದನ್ನು ಡೈರೆಕ್ಟಾಗಿ ತೊಗೊಳ್ತಕ್ಕಂಥದ್ದು ಕೆಪಾಸಿಟಿ ಇಲ್ಲ. ಹೇಗೆ ಪ್ಲ್ಯಾಂಟ್ಸು ಕಾರ್ಬನ್ ಡೈಆಕ್ಸೈಡನ್ನ ಲೀಫ್ ಸರ್ಫೇಸ್ ಒಳಗಿರ್ತಕ್ಕಂಥ ಸ್ಟೊಮಾಟ ಮುಖಾಂತರ ಹೇಗೆ ತೊಗೊಳ್ತದೋ, ಹಾಗೆ ನೈಟ್ರೋಜನನ್ನು ತೊಗೊಳ್ಳಿಕ್ಕೆ ಚಾನ್ಸ್ ಇಲ್ಲ, ತೊಗೊಳ್ಳೋದಿಲ್ಲ. ಹಾಗಾದರೆ ಯಾವ ರೀತಿ ತೊಗೊಳ್ತಾವೆ? ಹಾಗಾದರೆ ಸಮ್ ಆಫ್ ದ ಲೆಗ್ಯೂಮಿನಸ್ ಪ್ಲ್ಯಾಂಟ್ಸ್ ಅಂತ ಕರ್ಕೊಳ್ತೀವಿ ನಾವು. ಲೆಗ್ಯೂಮಿನಸ್ ಪ್ಲ್ಯಾಂಟ್ಸ್, ಈ ಲೆಗ್ಯೂಮಿನಸ್ ಪ್ಲ್ಯಾಂಟ್ಸಿಗೆ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಗ್ರೀನ್ ಗ್ರಾಮ್, ಪೀ, ಗ್ರೌಂಡ್ನಟ್, ಚಿಕ್ಪೀ, ಗ್ರೀನ್ ಗ್ರಾಮ್ ಹೆಸರು ಆಗಿರ್ಬೋದು, ಉದ್ದು ಆಗಿರ್ಬೋದು, ಪೀ ಬಟಾಣಿ ಆಗಿರ್ಬೋದು, ಗ್ರೌಂಡ್ನಟ್ ಶೇಂಗಾ ಆಗಿರ್ಬೋದು, ಆ್ಯಂಡ್ ದೆನ್ ಚಿಕ್ ಪೀ ಆಗಿರ್ಬೋದು, ಕಡಲೆ ಆಗಿರ್ಬೋದು, ನೆಕ್ಸ್ಟ್ ಬೀನ್ಸ್ ಆಗಿರ್ಬೋದು. ಈ ಒಂದು ಪ್ಲ್ಯಾಂಟ್ಸ್, ಈ ಒಂದು ಬಳ್ಳಿ ಇದರೊಳಗೆ ರೂಟ್ಸ್ ಇದೆ, ಈ ಥರ ಇದೆ ಅಂದರೆ ಈ ರೂಟ್ಸ್ ಒಳಗೆ ನಾಡ್ಯೂಲ್ಸ್ ಅಂತ ಇರ್ತಾವು. ಈ ರೂಟ್ಸ್ ಒಳಗೆ ನಾಡ್ಯೂಲ್ಸ್ ಅಂತ ಇರ್ತಾವು. ಈ ನಾಡ್ಯೂಲ್ಸ್ ಒಳಗೆ ಸಮ್ ಮೈಕ್ರೋ ಆರ್ಗ್ಯಾನಿಸಮ್, ಸಮ್ ಬ್ಯಾಕ್ಟೀರಿಯಾ ವಿಲ್ ಬಿ ಪ್ರೆಸೆಂಟ್. ದಟ್ ಬ್ಯಾಕ್ಟೀರಿಯಾ ನೇಮ್ ಇಸ್ ಕಾಲ್ಡ್ ರೈಜೋಬಿಯಂ. ವಾಟ್ ವಿ ಕಾಲ್ ಇಟ್ ಆಸ್ ರೈಜೋಬಿಯಂ ಅಂತಕ್ಕಂಥ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇರ್ತದೆ. ಈ ದಿಸ್ ಬ್ಯಾಕ್ಟೀರಿಯಾ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ದ ಅಬ್ಸಾರ್ಪ್ಷನ್ ಆಫ್ ದ ಡಿಸಾಲ್ವ್ ಫಾರ್ಮ್ ಆಫ್ ನೈಟ್ರೋಜನ್. ದಟ್ ನೈಟ್ರೋಜನ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ದ ಡಿಸಾಲ್ವ್ ಫಾರ್ಮ್, ದಟ್ ಈಸ್ ಕಾಲ್ಡ್ ಎ ನೈಟ್ರೇಟ್ಸ್ ಆ್ಯಂಡ್ ದೆನ್ ನೈಟ್ರೇಟ್ಸ್ ಆಗಿ ಹೇಳ್ತೀವಿ. ಹಾಗಾದರೆ
ಡೈರೆಕ್ಟಾಗಿ ಪ್ಲ್ಯಾಂಟ್ಸ್ ತೊಗೊಳ್ಳಲ್ಲ ಅಂದರೆ ನೈಟ್ರೋಜನ್ನು ಪ್ಲ್ಯಾಂಟ್ ರೂಟ್ ಒಳಗೆ, ಈ ಪ್ಲ್ಯಾಂಟ್ ರೂಟ್ ಒಳಗೆ ಇರ್ತಕ್ಕಂಥ ನಾಡ್ಯೂಲ್ಸ್ ಏನಿರ್ತಾವೆ ಆ ನಾಡ್ಯೂಲ್ಸ್ ಒಳಗೆ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇರ್ತಾವೆ. ಆ ಬ್ಯಾಕ್ಟೀರಿಯಾ ಹೆಸರು ರೈಸೋಬಿಯಮ್ ಅಂತ. ಈ ರೈಸೋಬಿಯಮು ದಿಸ್ ರೈಸೋಬಿಯಮ್ ವಿಲ್ ಬಿ ಅಬ್ಸರ್ವ್ ದ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ನ ಅಬ್ಸರ್ವ್ ಮಾಡ್ಕೊಳ್ತದೆ. ಅದು ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಫರ್ದರ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ನೈಟ್ರೇಟ್ಸ್ ಆ್ಯಂಡ್ ದೆನ್ ನೈಟ್ರೈಟ್ಸ್ ಆಗಿ ಕನ್ವರ್ಟ್ ಆಗ್ತದೆ. ಈ ನೈಟ್ರೇಟ್ಸ್ ಆ್ಯಂಡ್ ದೆನ್ ನೈಟ್ರೈಟ್ಸು ಫರ್ದರ್ ಎಲ್ಲಿ ಹೋಗ್ತದೆ, ಸಾಯಿಲ್ ಒಳಗೆ ಪ್ರೆಸೆಂಟ್ ಇರ್ತದೆ. ಬ್ಯಾಕ್ಟೀರಿಯಾ ಕನ್ವರ್ಟ್ ಮಾಡ್ತದೆ ನೈಟ್ರೋಜನನ್ನು ನೈಟ್ರೇಟ್ಸ್ ಆಗಿ. ಇವು ನೈಟ್ರೇಟ್ಸ್ ಆ್ಯಂಡ್ ದೆನ್ ನೈಟ್ರೇಟ್ಸ್ ಎಲ್ಲಿ ಹೋಗ್ತಾವೆ, ಪ್ಲ್ಯಾಂಟ್ ರೂಟನ್ನು ಅಬ್ಸರ್ವ್ ಮಾಡ್ಕೊಳ್ತದೆ. ಪ್ಲ್ಯಾಂಟ್ ರೂಟ್ ಏನಿದಿಲ್ಲ ಈ ನೈಟ್ರೇಟ್ಸ್ನ ಅಬ್ಸರ್ವ್ ಮಾಡ್ಕೊಳ್ತದೆ. ಈ ಥರ ಏನು ಮಾಡ್ತದೆ ಅಂದರೆ ಪ್ಲ್ಯಾಂಟ್ಸು ರೀಪ್ಲೆನಿಶ್ ಮಾಡ್ಕೊಳ್ತದೆ. ನೆಕ್ಸ್ಟು ಹಾಗಾದರೆ ಮುಂದೇನು ನೆಕ್ಸ್ಟು ರೈಸೋಬಿಯಂ ಬ್ಯಾಕ್ಟೀರಿಯಾ. ಇಷ್ಟೆಲ್ಲ ಆಯಿತು. ಹಾಗಾದರೆ ರೈಸೋಬಿಯಂ ಬ್ಯಾಕ್ಟೀರಿಯಾಗೆ ಏನು ಬೆನಿಫಿಟ್ ಸಿಕ್ಕಂಗಾಯ್ತು? ಹಾಗಾದರೆ ಇಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾಗೆ ಈ ಪ್ಲ್ಯಾಂಟ್ ರೂಟ್ ಅಂತಕ್ಕಂಥದ್ದು ಅಥವಾ ಆ ಪ್ಲ್ಯಾಂಟು ಶೆಲ್ಟರ್ ಕೊಟ್ಟಂಗಾಯಿತು, ಸಮ್ ಆಫ್ ದ ಫುಡ್ ಕೊಟ್ಟಂಗಾಯಿತು. ಗೊತ್ತಾಯ್ತಲ್ಲ, ಶೆಲ್ಟರು ಮತ್ತು ಫುಡ್ ಕೊಟ್ಟರೆ ಪ್ಲ್ಯಾಂಟು ರೈಸೋಬಿಯಂ ಬ್ಯಾಕ್ಟೀರಿಯಾಗೆ ವಾಪಸ್ ರೈಸೋಬಿಯಮ್ಗೆ ಏನು ಕೊಡ್ತದೆ, ರೈಸೋಬಿಯಂ ಪ್ಲ್ಯಾಂಟಿಗೆ ಏನು ಕೊಡ್ತದಪ್ಪ ಅಂದರೆ that is called atmospheric nitrogen will be converted into nitrates and then nitrates into the soil and then goes to roots and then goes to plant leaf. ಓಕೆ, ಇವನ್ನೆಲ್ಲ ಪ್ಲ್ಯಾಂಟ್ ಮೀನ್ಸ್ ಮಿನರಲ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಫೋಟೋಸಿಂಥೆಸಿಸ್ ಅಕ್ಕರ್ಡ್ ಆಗುತ್ತೆ. ರೈಟ್. ನೆಕ್ಸ್ಟ್ ಹಾಗಾದರೆ ಇದು ಇನ್ನೊಂದು ಯೂಸಬಲ್ ಏನು ಅಂತ ಹೇಳ್ಬೋದಪ್ಪ ಅಂದರೆ ಓಕೆ ಸಿ ನೋಡಿಲಿ, ಅಟ್ಮಾಸ್ಫಿಯರ್ದೊಳಗಿರ್ತಕ್ಕಂಥ ನೈಟ್ರೋಜನ್ನು ನೈಟ್ರೇಟ್ಸ್ ಆ್ಯಂಡ್ ದೆನ್ ನೈಟ್ರೈಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಎದ್ರ ಮುಖಾಂತರ? ಯಾವ ಒಂದು ಬ್ಯಾಕ್ಟೀರಿಯಾ ಮುಖಾಂತರ? ರೈಸೋಬಿಯಂ ಬ್ಯಾಕ್ಟೀರಿಯಾ ದಟ್ ವಿಲ್ ಬಿ ಪ್ರೆಸೆಂಟ್ ಇನ್ ದ ಸಾಯಿಲ್. ಓಕೆ, ಹಾಗಾದರೆ ಒಂದು ಕ್ವಶನ್ಸ್ ಅರೈಸ್ ಆಗುತ್ತೆ ಇಲ್ಲಿ, ಸರ್ ಮತ್ತು ಅಟ್ಮಾಸ್ಫಿಯರ್ದೊಳಗಿರ್ತಕ್ಕಂಥ ನೈಟ್ರೋಜನನ್ನು 78% ನೈಟ್ರೋಜನನ್ನು ಈ ಥರ ರೈಸೋಬಿಯಂ ಬ್ಯಾಕ್ಟೀರಿಯಮು ಅಬ್ಸರ್ವ್ ಮಾಡ್ಕೊಳ್ತಾ ಹೋದರೆ ಅಟ್ಮಾಸ್ಫಿಯರ್ದೊಳಗಿರ್ತಕ್ಕಂಥ 78% ಕಡಿಮೆ ಆಗೋದಿಲ್ಲ ಸರ್. ಹಾಗಾದರೆ ಒಂದು ಕ್ವಶನ್ ಇಲ್ಲಿ ಬಂತು, ಹುಡುಗರ ತಲೆಯಲ್ಲಿ ಸ್ವಲ್ಪ ಬರ್ತಾ ಇರುತ್ತೆ ಇದು. ಹಾಗಾದರೆ ಇದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕಾನ್ಸ್ಟೆಂಟ್ ಮೀನ್ಸ್ ಅದನ್ನು ಪರ್ಸೆಂಟೇಜನ್ನು ಕಾನ್ಸ್ಟೆಂಟ್ ಸ್ಥಿರವಾಗಿಡಲಿಕ್ಕೆ ಇನ್ನೊಂದು ಬ್ಯಾಕ್ಟೀರಿಯಾ ಹೆಲ್ಪ್ ಮಾಡ್ತದೆ. ಆ ಬ್ಯಾಕ್ಟೀರಿಯಾ ಯಾವಪ್ಪ ಅಂದರೆ ಇದು ನೈಟ್ರೇಟ್ಸು ಮತ್ತು ನೈಟ್ರೇಟ್ಸ್ ಎದರಾಗಿ ಇರ್ತದೆ, ಈಗ ಆಲ್ರೆಡಿ ಸಾಯಿಲ್ ಒಳಗೆ ಪ್ರೆಸೆಂಟ್ ಇರ್ತದೆ. ಓಕೆ, ಈ ಸಾಯಿಲಿಂದ ಫರ್ದರ್ ಎಲ್ಲಿಗೆ ಹೋಗುತ್ತಪ್ಪ ಅಂದರೆ ರೂಟ್ಸ್, ಪ್ಲ್ಯಾಂಟ್ ರೂಟ್ ಅಬ್ಸರ್ವ್ ಮಾಡ್ಕೊಂಬಿಟ್ಟು ಹೋಗುತ್ತೆ. ಹಾಗಾದರೆ ಸಾಯಿಲ್ ಒಳಗೆ ಪ್ರೆಸೆಂಟ್ ಇರ್ತಕ್ಕಂಥ ನೈಟ್ರೇಟ್ಸು ಫರ್ದರ್ ಸಾಯಿಲ್ ಒಳಗೆ ಪ್ರೆಸೆಂಟ್ ಇರ್ತಕ್ಕಂಥ ಸೂಡೋಮೋನಾಸ್ ಅರ್ಯಾಜಿನೋಸಾ ಅಂತಕ್ಕಂಥ ಬ್ಯಾಕ್ಟೀರಿಯಾ ಇರ್ತದೆ. ಸೂಡೋಮೋನಾಸ್ ಅರ್ಯಾಜಿನೋಸಾ ಅಂತಕ್ಕಂಥ ಬ್ಯಾಕ್ಟೀರಿಯಾ ಈ ಸಾಯಿಲ್ ಒಳಗಿರ್ತಕ್ಕಂಥ ನೈಟ್ರೇಟ್ಸ್ ಮತ್ತು ನೈಟ್ರೇಟ್ಸ್ ಅಂತಕ್ಕಂಥ ಇವು ಮಿನರಲ್ಸನ್ನ ಡೈರೆಕ್ಟಾಗಿ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಆಗಿ ಏನು ಮಾಡ್ತದ, ಕನ್ವರ್ಟ್ ಮಾಡ್ತದ. ದಟ್ಸ್ ವೈ nitrogen will be constant in the atmosphere. That's the percentage is still 78%. Okay, right. Next, ಅಲ್ಲಿ ಆಲ್ರೆಡಿ ಹೇಳಿದೆ ನಾನು ಬ್ಯಾಕ್ಟೀರಿಯಾಗೆ ಅಂತಂದ್ರೆ ಬ್ಯಾಕ್ಟೀರಿಯಾಗೆ ಏನು ಹೆಲ್ಪ್ ಆಗುತ್ತೆ, ಇದ್ರ ಮುಖಾಂತರ ಬ್ಯಾಕ್ಟೀರಿಯಾಗೆ ಏನು ಹೆಲ್ಪ್ ಆಗುತ್ತಪ್ಪ ಅಂದರೆ ಶೆಲ್ಟರ್ ಕೊಟ್ಟಂಗೆ ಆಗುತ್ತೆ. ದಟ್ ಇಸ್ ಸಮ್ ಆಫ್ ದ ಫುಡ್ ಕೊಟ್ಟಂಗೆ ಆಗುತ್ತೆ. ಯಾವುದಕ್ಕೆ? ಬ್ಯಾಕ್ಟೀರಿಯಾಗೆ. ಯಾವುದು? ಪ್ಲ್ಯಾಂಟ್. ಓಕೆ, ನೆಕ್ಸ್ಟ್ ಇವು ಹಾಗಾದರೆ ಇದರಲ್ಲಿ ನೆನ್ಪಿಟ್ಕೋಬೇಕಾಗಿದೆ ಏನಪ್ಪ ಅಂದರೆ ಇವು ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇರತಕ್ಕಂಥದ್ದು ಯಾವುದ್ರೊಳಗೆ? ಹಾಗಾದರೆ ಲೆಗ್ಯೂಮಿನಸ್ ಪ್ಲಾಂಟ್ಸ್ ಅಂತ ಕರ್ಕೊಳ್ತೀವಿ. ಲೆಗ್ಯೂಮಿನಸ್ ಪ್ಲಾಂಟ್ಸ್ ಅಂದರೆ ಯಾವ್ಯಾವ? ಹಾಗಾದರೆ ಫಾರ್ ಎಕ್ಸಾಂಪಲ್ ನಾನು ಆಗಲೇ ಅಂದೆ, ದಟ್ ಇಸ್ ಕಾಲ್ಡ್ ಹೆಸರಾಗಿರ್ಬೋದು, ದಟ್ ಇಸ್ ಕಾಲ್ಡ್ ಗ್ರೀನ್ ಪೀ ಆಗಿರ್ಬೋದು, ಆ್ಯಂಡ್ ದೆನ್ ಮೂಂಗ್ ದಾಲ್ ಆಗಿರ್ಬೋದು, ನೆಕ್ಸ್ಟ್ ಚಿಕ್ ಪೀ ಆಗಿರ್ಬೋದು, ನೆಕ್ಸ್ಟ್ ಗ್ರೌಂಡ್ ನಟ್ ಆಗಿರ್ಬೋದು, ಆ್ಯಂಡ್ ದೆನ್ ಬೀನ್ಸ್ ಆಗಿರ್ಬೋದು. ಇವೆಲ್ಲದರೊಳಗೂ ಕೂಡ ತನ್ನ ಬಳ್ಳಿ ಒಳಗೆ ನಾಡ್ಯೂಲ್ಸ್ ಅಂತ ಅಂದಿರ್ಬೋದು. ನೀವು ಕೂಡ ಮನೆಯಲ್ಲಿ ಅಥವಾ ಎಲ್ಲಾದರೂ ಗದ್ದೆ ಒಳಗೆಲ್ಲ ಹೋದಾಗ ಕಡಲೆ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಅದು ಪ್ಲ್ಯಾಂಟ್ ರೂಟನ್ನು ಈ ಥರ ಹಿಂಗೆ ತೆಗೆದು ನೋಡಿದಾಗ ಅಲ್ಲಿ ಒಂಥರ ಸಣ್ಣ ಗಡ್ಡೆ ಥರ ಕಾಣ್ತಾವೆ. ದೋಸ್ ಗಡ್ಡೆ ಇಸ್ ಕಾಲ್ಡ್ ನಾಡ್ಯೂಲ್ಸ್ ಅಂತ ಕರ್ಕೊಳ್ತೀವಿ ನಾವು. ಓಕೆ, ವಾಟ್ ವಿ ಕಾಲ್ ಇಟ್ ಆಸ್ ನಾಡ್ಯೂಲ್ಸ್. ಇನ್ ದಿಸ್ ನಾಡ್ಯೂಲ್ಸ್ ಸಮ್ ಆಫ್ ದ ಬ್ಯಾಕ್ಟೀರಿಯಾ ವಿಲ್ ಬಿ ಪ್ರೆಸೆಂಟ್ ಅಂತ ಕರ್ಕೊಳ್ತೀವಿ. ಅವೇ ಬ್ಯಾಕ್ಟೀರಿಯಾ ರೈಸೋಬಿಯಂ ಬ್ಯಾಕ್ಟೀರಿಯಾ ಆ್ಯಂಡ್ ದೆನ್ ಸೂಡೋಮೋನಾಸ್ ಅರ್ಯಾಜಿನೋಸಾ ಬ್ಯಾಕ್ಟೀರಿಯಾ ಅಂತಕ್ಕಂಥ ಪ್ರೆಸೆಂಟ್ ಇರ್ತಾವೆ. ಓಕೆ, ನೆಕ್ಸ್ಟ್ ಓಕೆ ದಟ್ ಇಸ್ ಆಲ್ಮೋಸ್ಟ್ ಫಿನಿಶಿಂಗ್ ಪಾಯಿಂಟ್ ಆಫ್ ದ ಲೆಸನ್. ಓಕೆ, ಈ ಚಾಪ್ಟರ್ ಒಳಗೆ ಆಲ್ಮೋಸ್ಟ್ ಸ್ಟಡಿ ಮಾಡಿರ್ತಕ್ಕಂಥದ್ದು ಸಮ್ ಆಫ್ ದ ಅಟೋಟ್ರೋಪ್ಸ್ ಅಂತ ಕರಿತೀವಿ. ಪ್ಲಾಂಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಅಟೋಟ್ರೋಪ್ಸ್ ಬಿಕಾಸ್ ದೇ ಸಿಂಥಸೈಸಿಂಗ್ ದೇರ್ ಓನ್ ಫುಡ್ ಮೆಟೀರಿಯಲ್ ಫಾರ್ ದೇರ್ ಸರ್ವೈವಲ್ ಇಸ್ ಕಾಲ್ಡ್ ಅಟೋಟ್ರೋಪ್ಸ್. ಬಟ್ ಇನ್ ಕೇಸ್ ಆಫ್ ಹೆಟರೋಟ್ರೋಪ್ಸ್ ಹ್ಯೂಮನ್ ಬೀಯಿಂಗ್ಸ್ ಆಗಿರ್ಬೋದು ಆ್ಯಂಡ್ ದೆನ್ ಸಮ್ ಆಫ್ ದ ಅನಿಮಲ್ಸ್ ಆಗಿರ್ಬೋದು ಡಿಪೆಂಡಿಂಗ್ ಆನ್ ದ ಪ್ಲಾಂಟ್ಸ್ ಫಾರ್ ದೇರ್ ಸರ್ವೈವಲ್.
ನಾವು ನಮ್ಮಷ್ಟಕ್ಕೆ ನಾವು ಆಹಾರ ತಯಾರಿಸಿಕೊಳ್ಳಿಕ್ಕೆ ಬರಲ್ಲ. ದಟ್ ಇಸ್ ವೈ ವಿ ಡಿಪೆಂಡಿಂಗ್ ಆನ್ ದ ಪ್ಲ್ಯಾಂಟ್ಸ್ ಫಾರ್ ಅವರ್ ಸರ್ವೈವಲ್ ಈಸ್ ಕಾಲ್ಡ್ ಹೆಟ್ರೋಟ್ರೋಪ್ಸ್. ಹೆಟ್ರೋ ಮೀನ್ಸ್ ಡಿಪೆಂಡಿಂಗ್ ಆನ್ ಅದರ್ಸ್ ಅಂತ ಕರ್ಕೊಳ್ತೀವಿ. ನೆಕ್ಸ್ಟ್ ಆಲ್ಸೋ ಡಿಸ್ಕಸ್ ಅಬೌಟ್ ವಾಟ್ ಏನು parasitic plants. Parasitic plants is example for the parasitic plants is Cuscuta plant, and then insectivorous plants is example is what? Insectivorous plants example is Nepenthes, okay, pitcher plant, and then fly trap ಅಂತ ಕರ್ಕೊಳ್ತೀವಿ. ನೆಕ್ಸ್ಟ್ ಅದಾದಮೇಲೆ ಸ್ಯಾಫ್ರೋಟ್ರೋಪ್ಸ್ ಬಗ್ಗೆ ಸ್ಟಡಿ ಮಾಡಿದ್ವಿ ನಾವು. ಸ್ಯಾಫ್ರೋಟ್ರೋಪ್ಸ್ ಬಗ್ಗೆ ಏನು ಹೇಳ್ತು? ಸ್ಯಾಫ್ರೋಟ್ರೋಪ್ಸ್ ಎಕ್ಸಾಂಪಲ್ ಫಾರ್ ದ ಸ್ಯಾಫ್ರೋಟ್ರೋಪ್ಸ್ ಮೀನ್ಸ್ ಫಂಗಸ್ ಅಂತ ಹೇಳ್ಕೊಂಡಿವಿ ನಾವು. ಹಾಗಾದರೆ ಸ್ಯಾಫ್ರೋಟ್ರೋಪ್ಸ್ ಆರ್ ದ ಆರ್ಗ್ಯಾನಿಸಮ್ಸ್. ದೀಸ್ ಆರ್ ದ ಆರ್ಗ್ಯಾನಿಸಮ್ಸ್. Saprotropes, these are the organisms. They obtain minerals or nutrients from the dead and decaying matter. Dead and decaying matter ಒಳಗಿರ್ತಕ್ಕಂಥ ಮಿನರಲ್ಸ್ನ ಅಬ್ಸರ್ವ್ ಮಾಡ್ಕೊಳ್ತಾವಲ್ಲ ಅಂಥ ಒಂದು ಆರ್ಗ್ಯಾನಿಸಮ್ಸ್ಗೆ ಅಂತ ಕರ್ಕೊಳ್ತೀವಿ ನಾವು ಸ್ಯಾಫ್ರೋಟ್ರೋಪ್ಸ್ ಅಂತ ಕರ್ಕೊಳ್ತೀವಿ. ಹಾಗಾದ್ರೆ ಫಂಗೈ ಒಂದೇನ? ಹಾಗಾದ್ರೆ ಸರ್ ಸ್ಯಾಫ್ರೋಟ್ರೋಪ್ಸು ಫಂಗೈ ಒಂದೇ ಅಲ್ಲ, ಈವನ್ ಅರ್ಥವರ್ಮ್ ಕೂಡ ಬರ್ತದ, ಎರೆಹುಳು. ಅರ್ಥವರ್ಮನ್ನು ನಾವು ಏನಂತ ಕರ್ಕೊಳ್ತೀವಪ್ಪ ಅಂದರೆ ದಿಸ್ ಇಸ್ ಎ ಫಾರ್ಮರ್ಸ್ ಬೆಸ್ಟ್ ಫ್ರೆಂಡ್, ರೈತನ ಮಿತ್ರ ಅಂತ ಕರ್ಕೊಳ್ತೀವಿ. ಯಾಕೆ ರೈತನ ಮಿತ್ರ ಅಂತ ಕರ್ಕೊಳ್ತೀವಪ್ಪ ಅಂದರೆ ಈ ಸಮ್ ಆಫ್ ದ ಭಾರಿ ವಿಗ್ರಸ್ಲಿ ಏನು ಮಾಡ್ತದಪ್ಪ ಅಂದರೆ ಸಾಯಿಲಲ್ಲಿ ಒಳಗಿರ್ತಕ್ಕಂಥ ಸಮ್ ಆಫ್ ಕೊಳ್ತಿರ್ತಕ್ಕಂಥ ಲೀವ್ಸನ್ನೆಲ್ಲ ಏನು ಮಾಡ್ತದ ಈಸಿಯಾಗಿ ಒಂದು ಸಾಯಿಲನ್ನು ಲೂಸ್ ಮಾಡೋದ್ರ ಜೊತೆ ಆ ಲೀವ್ ಕೊಳೆತು ಬಿದ್ದಿರ್ತಕ್ಕಂಥ ಲೀವ್ಸನ್ನೆಲ್ಲ ಏನು ಮಾಡ್ತದೆ ಡಿಕೇಯಿಂಗ್ ಮಾಡೋಕ್ಕೆ ಅಂದರೆ ಕೊಳೆಯಲ್ಪಡಕ್ಕೆ ಹೆಲ್ಪ್ ಮಾಡ್ತದೆ. ಇದು ಯಾವುದು? ಅರ್ಥವರ್ಮು. ಅರ್ಥವರ್ಮು ಕೂಡ ಮಾಡ್ತದೆ. ಆ್ಯಂಡ್ ದೆನ್ ಕ್ರ್ಯಾಬ್ ಆ್ಯಂಡ್ ದೆನ್ ಸೆಂಟಿಪೀಡ್. ಅರ್ಥವರ್ಮ್ ಆಗಿರ್ಬೋದು, ಸೆಂಟಿಪೀಡ್ ಆಗಿರ್ಬೋದು, ಕ್ರ್ಯಾಬ್ ಆಗಿರ್ಬೋದು, ಇವೆಲ್ಲ ಎದಕ್ಕೆ ಹೆಲ್ಪ್ ಮಾಡ್ತಾವಪ್ಪ ಅಂದರೆ ದೀಸ್ ಆರ್ ಆಲ್ ಬಿಲಾಂಗ್ಸ್ ಟು ಸ್ಯಾಫ್ರೋಟ್ರೋಪ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಫೈನಲಿ ನಾವು ಹೇಳಿದೀವಿ ನಾವು ಎಲ್ಲಿ ಸಿಂಬಯಾಸಿಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಸಿಂಬಯಾಸಿಸ್ ಮೀನ್ಸ್ ಅಲ್ಲಿ ಇನ್ ದ ಸಿಂಬಯಾಸಿಸ್ ದೇರ್ ಆರ್ ಟು ಆರ್ಗ್ಯಾನಿಸಮ್ಸ್ ವಿಲ್ ಬಿ ಪ್ರೆಸೆಂಟ್, ಬೋತ್ ಆರ್ ಮ್ಯೂಚುವಲಿ ಹೆಲ್ಪ್ಫುಲ್ ಟು ಈಚ್ ಅದರ್ ಅಂತ ಕರ್ಕೊಳ್ತೀವಿ ನಾವು. ಒಂದಕ್ಕೊಂದು ಪರಸ್ಪರ ಹೆಲ್ಪ್ ಮಾಡ್ಕೊಳ್ತಾವೆ. ಇನ್ ಕೇಸ್ ಆಫ್ example for the symbiosis is mycorrhiza. In mycorrhiza there is got a plant root, and then another there is got a one big plant, and then another is fungi. Okay, in another example for the symbiosis is lichens. In lichens there are two organisms will be present. One organism is called fungi, that we call it as mycobiont in case of, and another organism we call it as algae, that we call it as what? Phycobiont. Okay, next phycobiont, that is called algae prepares the food through photosynthesis, and then in reverse fungi supply the water and then minerals to the what? Alga. ಓಕೆ, ದಿಸ್ ಇಸ್ ದ ಫಿನಿಶ್ ಆಫ್ ದ ಚಾಪ್ಟರ್. ಹಾಗಾದರೆ ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ಚಾಪ್ಟರ್ ಇಂಟ್ರೆಸ್ಟ್ ಆಗಿದ್ದರೆ, ಲರ್ನ್ ಮಾಡೋದಾದರೆ, ಯಾರು ಹೊಸದಾಗಿ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ಎಜುಕೇಷನ್ ಚಾನಲ್ನ ಬೆಳೆಸಿ, ನಿಮ್ಮಿಂದ ಅದನ್ನು ಅಕ್ಸೆಪ್ಟ್ ಮಾಡ್ತಾಯಿದ್ದೀವಿ ನಾವು. ಓಕೆ, ನೆಕ್ಸ್ಟು ಎಕ್ಸಸೈಸ್ ಬಗ್ಗೆ ಸ್ಟಡಿ ಮಾಡೋಣ. ಎಕ್ಸಸೈಸು ನೆಕ್ಸ್ಟ್ ಒಂದು 20 ಮಿನಿಟ್ಸ್ ಅಥವಾ ಹಾಫ್ ಆನ್ ಅವರ್ ಆದರೆ ಅದನ್ನು ಮುಗಿಸ್ಬಿಡ್ತೀನಿ. ಡಿಟೇಲ್ ಆಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.